ನಮ್ಮ ಫ್ರೆಂಡ್ ರಿಸೆಪ್ಷನ್ ನಾವು ಕಾಲೇಜ್ ಬಂದಿದ್ದೀವಿ. ಇವಾಗ ಇವರಿಬ್ರು ಕಾಲೇಜಿಂದ ಮನೆಗೆ ಹೋಗಿ ಬರ್ತಾರೆ. ನಾನು ಕಾಲೇಜಲ್ಲೇ ಇರ್ತೀವಿ. ಸೊ ಇವತ್ತು ಹೆಂಗ್ ಡೇ ಹೋಗುತ್ತೆ ಅಂತ ನೋಡಿ 1 by 1. ಟೈಮ್ ನೋಡಿ 12:30. ಅಕ್ಕ 2 o'clock ನಮ್ಮ ಜೊತೆ ಬಸ್ ಸ್ಟಾಪ್ ಸೇರ್ತಾಳಂತೆ. ಇನ್ನ ಮನೆಗೆ ಹೋಗಿಲ್ಲ, ರಿಟರ್ನ್ ಬಂದಿಲ್ಲ. ಆಲ್ರೆಡಿ 12:30 ಆಗ್ತೈತೆ. ಯಾವಾಗ ಬರ್ತಾಳೆ ಗೊತ್ತಿಲ್ಲ. 45 minutes ಅಲ್ಲಿ ಮನೆಗೆ ಹೋಗ್ತೀನಿ, ಆಮೇಲೆ ಅರ್ಧ ಗಂಟೆ ನಾನು ನೋಡ್ತೀನಿ ಬ್ಲಾಗ್ ಕರೆಕ್ಟಾಗಿ 2 o'clock ಆನ್ ಮಾಡ್ತೀನಿ. ಇರ್ಲಿಲ್ಲ ಅಂದ್ರೆ ನೋಡ್ಕೊ. 1:45 ಇವಾಗ ಮೆಹಂದಿ ಹಾಕ್ಸ್ಕೊಂತಿದ್ದೀನಿ ನಮ್ಮ ಫ್ರೆಂಡ್ ಜೊತೆ. ಸೊ ಇವಾಗ ಇದಾದ್ಮೇಲೆ ಬೇಗ ಬಸ್ ಸ್ಟಾಪ್ ಹೋಗ್ಬೇಕು ಗೈಸ್. ಮೆಹಂದಿ ಹಾಕ್ಸ್ಕೊಂಡಿತ್ತು, ಇವಾಗ ಹೊರಡ್ಬೇಕು ಗೈಸ್ ನಾವು. ಕ್ಯಾಂಡಿಡೇಟ್ 1 ಆಲ್ರೆಡಿ ಬಸ್ ಸ್ಟಾಪಲ್ಲಿ ಕಾಯ್ತಾ ಇದ್ದಾಳೆ. ಇನ್ನು ಎಲ್ಲರೂ ಬರಬೇಕು. ಸೊ ವಿ ಆರ್ ವೇಟಿಂಗ್ ಗೈಸ್. ಕ್ಯಾಂಡಿಡೇಟ್ 2 ಬಂದು ಎಲ್ಲೋ ಹೋಗ್ಬಿಟ್ಟು ಇವಾಗ ಬಸ್ ಸ್ಟಾಪ್ಗೆ ರಿಟರ್ನ್ ಬಂದಿದ್ದಾಳೆ ಗೈಸ್. ಕ್ಯಾಂಡಿಡೇಟ್ 3 ಅವ್ರ ಫ್ರೆಂಡ್ನ ಕರ್ಕೊಂಡು ಫೈನಲಿ ಬಂದು ಗೈಸ್. 1 eternity ಲೇಟರ್. ಕ್ಯಾಂಡಿಡೇಟ್ 4 ಬಂದು ಗೈಸ್, ಫೈನಲಿ ಬಂದು. ಏನು ಗೊತ್ತಾ, ಎಲ್ರಿಗೂ ಕಾಲ್ ಮಾಡಿಬಿಟ್ಟು ಆಲ್ರೆಡಿ ಬಂದ್ಬಿಟ್ಲು ಅಂತ ಹೇಳ್ಬಿಟ್ಟು ಇವಾಗ ಬಂದಿದ್ದಾಳೆ ಅಕ್ಕ. ಗೈಸ್ ಬಸ್ ಸ್ಟಾಪಲ್ಲಿ ಕುತ್ಕೊಂಡು ಅಕ್ಕಗೆ ಮೆಹಂದಿ ಹಾಕ್ಕೊಂಡಿದ್ವಿ. ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ದಾರೆ. ಇನ್ನು ನಮ್ಮ ಫ್ರೆಂಡ್ಸ್ ಬಂದಿಲ್ಲ, ಅದಕ್ಕೆ ಮೆಹಂದಿ ಎಲ್ಲರೂ ಹಾಕೋಣ ಅಂತ ಮೆಹಂದಿ ಹಾಕ್ತಾ ಇದ್ವಿ ಬಸ್ ಸ್ಟಾಪಲ್ಲಿ. ಸೂಪರ್ 2 o'clock ಬರ್ತೀನಿ ಅಂದಿರೋ ಹುಡುಗಿ 2:40 ಬಂದಿದ್ದಾಳೆ ಗೈಸ್. ಫೈನಲಿ ಅವಳು ಬಂದು ಇವಾಗ ಎಲ್ಲರೂ ಬಂದು ರೀಚ್ ಆಗಿದ್ದಾರೆ. ಇವಾಗ ಬಸ್ಗೆ ವೈಟಿಂಗ್ ಗೈಸ್. ನಂದು ನೋಡ್ಕೊಂಡು ಅವಳಿಗೆ ನಾನು ಹಾಕಿದ್ದೀನಿ. ಹೆಂಗೈತೆ? ಸೂಪರ್. ತಮಿಳ್ನಾಡು ಬಂದು ರೀಚ್ ಆಗಿದ್ದೀವಿ. ಇವಾಗ ಜ್ಯೂಸು ಬಿಸ್ಕೆಟ್ ಚಿಪ್ಸ್ ಎಲ್ಲ ಇಸ್ಕೊಂಡ್ತಾ ಇದ್ದೀವಿ ಗೈಸ್. ಕ್ಯಾಂಡಿಡೇಟ್ 8 ಬಂದು ಇಲ್ಲಿ ಜಾಯ್ನ್ ಆಗಿದ್ದಾಳೆ ಗೈಸ್, ಹೊಸೂರಲ್ಲಿ ಹುಡುಗಿ ಗೈಸ್. ಇವ್ರು ಬಂದಿದ್ದಲ್ಲ, ಇವಾಗ ಇವ್ರಿಗೆ ರಿಯಾಕ್ಷನ್ ನೋಡಿ. ಇವಾಗ ಒಬ್ಬೊಬ್ರದ್ದು ಇವಾಗ ಇಲ್ಲಿಂದ ಇನ್ನೊಂದು ಬಸ್ ಹತ್ತಿ ಇವಾಗ ಹೊಸೂರಿಂದ ಕೃಷ್ಣಗಿರಿ ಹೋಗ್ತಾ ಇದೀವಿ ಗೈಸ್, ಬೇರೆ ಬಸ್ ತಗೊಂಡು. ಗೈಸ್ ನಾವಿಬ್ರು ಒಂದೇ ತರ ಮೆಹಂದಿ ಹಾಕೊಂಡಿದೀವಿ ನೋಡಿ. ಅವ್ರಿಗೆ ಮೆಹಂದಿ ಹಾಕ್ತೀವಿ ಅಂತ ಮೋಸ ಮಾಡಿದೀವಿ. ಹಾಕೊಂತಾಳೆ ಅವಳು ಸ್ವಲ್ಪ ಹೊತ್ತಲ್ಲಿ. ಗೈಸ್ ವ್ಯೂ ನೋಡಿ ಏನ್ ಸಖತ್ತಾಗಿದೆ. ಲಾಸ್ಟ್ ಅಲ್ಲಿ ಎಲ್ಲ ನಾವು ಕುತ್ಕೊಂಡು ಹೋಗ್ತಾ ಇದೀವಿ. ಅವಾಗಿನ್ನ ಕಂಡಕ್ಟರ್ ಅಂಕಲ್ ಟಿಕೆಟೇ ಕೇಳಿಲ್ಲ, ಇವಾಗ ಬಂದಿದ್ದಾರೆ ಕಂಡಕ್ಟರ್ ಅಂಕಲ್. 1 hour ಆದ್ಮೇಲೆ ಬಂದಿದ್ದಾರೆ ಗೈಸ್. ನನ್ನ ಕೈ ಕಲರ್ ನೋಡಿ, ಇವರಿಬ್ರು ಕೈ ಕಲರ್ ನೋಡಿ ಗೈಸ್. ನಾನು ಇವತ್ತು ಹಾಕೊಂಡಿದ್ದು, ನೆನ್ನೆ ಹಾಕ್ಸ್ಕೊಂಡಿದ್ದೆ, ಕಲರ್ ಬಂದಿದೆ. ನಂದು ಅವ್ರದ್ದು ಕಲರೇ ಬಂದಿಲ್ಲ ಇನ್ನ. ಅವ್ಳು ಹಾಕೊಂಡೇ ಇಲ್ಲ ಪಾಪ. ಗೈಸ್ ಫುಲ್ ಎಲ್ಲ ಇಳ್ಕೊಂಡ್ವಿ. ಬಸ್ಸಲ್ಲಿರೋರೆಲ್ಲ ಬೈಕೊಂತ ಇರ್ತಾರೆ, ಹಬ್ಬ ಸದ್ಯಕ್ಕೆ ಇವ್ರು ಇಳಿದು ಹೋಗ್ತಾ ಇದಾರೆ ಅಂತ. ಇವಾಗ ಕೃಷ್ಣಗಿರಿಯಲ್ಲಿ ಇದೀವಿ. ಇಲ್ಲಿಂದ ಕಾವೇರಿಪಟ್ಟಣಂ ಹೋಗ್ಬೇಕು ಗೈಸ್. ನಿಲ್ಸಿ ಇವಾಗ ಪಡ್ಡು ತಿಂತಾ ಇದೀವಿ. ಎಲ್ರು ಬಿಸಿ ಬಿಸಿ ಯಾಕೆ. ಮತ್ತೆ ಇನ್ನೊಂದು ಬಸ್ ಹತ್ತಿದೀವಿ ಗೈಸ್. ಇಲ್ಲಿಂದ ಕಾವೇರಿಪಟ್ಟಣಂ ಹೋಗ್ಬೇಕು ಗೈಸ್. 1 day ಟ್ರಿಪ್ಗೆ ಎಷ್ಟು ಬ್ಯಾಗ್ ತಂದಿದೀವಿ ಅಂದ್ರೆ 10 ಜನ 10 ಬ್ಯಾಗ್ ಗೈಸ್. ಹೆಂಗ್ ಇಳಿಬೇಕು ಗೊತ್ತಿಲ್ಲ. ರಶ್ ನೋಡಿ ಸೆಂಟ್ರಲ್ ಸಿಕ್ಕಾಕೊಂಡಿದೀವಿ. ಇವಾಗ ಮಾತೇ ಇಲ್ಲ. ಕೇಕ್ ತಗೊಳಕ್ ಬಂದಿದೀವಿ ಗೈಸ್. ಮದ್ವೆಗೆ ಕೇಕ್ ಕಟ್ ಮಾಡ್ಸೋಣ ಅಂತ ಗೈಸ್. ಕೇಕ್ ಮೇಲೆ ದಿಯಾ ಅಂತ ಬರ್ಸಿದೀವಿ. ಮೀನಿಂಗ್ ಏನಂದ್ರೆ D for ದಿನೇಶ್, ಯಾ ಫಾರ್ ಯಶಸ್ವಿನಿ ಗೈಸ್. ನೋಡಿ ಸೀಕ್ರೆಟ್ ಕೋಡ್ ರಿವೀಲ್ ಮಾಡ್ಬಿಟ್ವಿ ನಾವು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಗೈಸ್. ಗ್ರೂಪ್ ಮಾಪ್ಲೆ ಸಿಕ್ಕಿದ್ದಾರೆ. ನಾವು ಆಲ್ರೆಡಿ ಬಂದು ರೀಚ್ ಆದ್ವಿ ಗೈಸ್. ಗರ್ಲ್ಕಿನ ಮುಂಚೆನೆ ಬಂದು ರೀಚ್ ಆಗಿದ್ದೀವಿ ಎಲ್ರು ಗೈಸ್. ಎಲ್ಲ ರೆಡಿ ಆಗಿದೆ. ಇನ್ನು ಹುಡುಗಿ ಬಂದಿಲ್ಲ. ಹುಡುಗಿ ಬಂದಿದ ತಕ್ಷಣ ಸ್ಟಾರ್ಟ್ ಆಗ್ತಾರೆ. ನಾವು ಇವಾಗ ಹೋಗಿ ರೆಡಿ ಆಗ್ಬೇಕು ಗೈಸ್. ನಮ್ಮ ಬ್ರೈಡ್ ಅಲ್ಲಿದ್ದಾಳೆ ಅಲ್ಲಿ. ಹಾಯ್ ಗೈಸ್. ಹುಡುಗಿನ ದೇವಸ್ಥಾನದಲ್ಲಿ ಕುಣಿಸಿದ್ದಾರೆ. ಇವಾಗ ಇಲ್ಲಿಂದ ಮಂಟಪಕ್ಕೆ ಕರ್ಕೊಂಡು ಹೋಗ್ಬೇಕು. ಅದಕ್ಕೆ ಫುಲ್ ಗ್ರೂಮ್ ಸೈಡ್ ಎಲ್ಲಾನು ಬಂದಿದ್ದಾರೆ ಕರ್ಕೊಂಡು ಹೋಗೋಕ್ಕೆ. A few moments later. ಗೈಸ್ ಯಾರು ರೆಡಿ ಇರೋದು? ಗರ್ಲ್ಸ್ ಲೇಟಾಗಿ ರೆಡಿ ಆಗ್ತಾರೆ ಅಂತಿದೆ. ನಾನು 5 ನಿಮಿಷ ಲಿಟ್ರಲಿ 10 minutes ರೆಡಿ ಆಗಿದ್ದೀನಿ. ಯಾರು ರೆಡಿ ಆಗಲ್ಲ, ಯಾವ ಹುಡುಗಿ ರೆಡಿ ಆಗಲ್ಲ ಅಂದ್ರೆ ನೋಡಿ ಅಲ್ಲಿ ನಿಂತಿದ್ದಾರೆ ನೋಡಿ. 1/2 hour ಇಂದ ರೆಡಿ ಆಗ್ತಿಲ್ಲ. 15 ನಿಮಿಷ ಆಯ್ತು. ನಾನು ಬೇಗ, ಅವಳು ಬೇಗ ರೆಡಿ ಆಗ್ತಾ ಇದ್ದಾರೆ. ನಾನು ಆಲ್ರೆಡಿ ರೆಡಿ ಗೈಸ್. ಗೈಸ್ ಹುಡುಗಿ ರೆಡಿ ಆಗ್ಬೇಕಂದ್ರೆ ನೋಡಿ ಎಷ್ಟು ಐಟಮ್, ಎಷ್ಟು ಕೈಯಲ್ಲಿ ಎಲ್ಲಾ ಕಡೆನೂ ಇಟ್ಕೊಂಡಿದ್ದಾರೆ ನೋಡಿ ಗೈಸ್. ರೆಡಿ ಆಗೋದಲ್ಲ, ತಿನ್ನೋದು ಲೇಟ್. ನಾವು ತಿಂದು ಎದ್ದು ಮುಗಿಸಿದ್ರೆ ಕೂಡ ತಿಂತಾ ಇದ್ದಾರೆ ಗೈಸ್. ನಾವು ಊಟಕ್ಕೆ ಹೋಗಿ ಬರೋಷ್ಟ ಗ್ಯಾಪ್ಗೆ ಮದುವೆ ಹೆಣ್ಣು ಮದುವೆ ಗಂಡ ಕುಂಚಿದ್ದಾರೆ. ರಿಸೆಪ್ಷನ್ ಸ್ಟಾರ್ಟ್ ಆಗಿದೆ ಗೈಸ್. ಫೈನಲಿ ನಮ್ಮ ಫ್ರೆಂಡ್ ಎಂಗೇಜ್ಮೆಂಟ್ ಬಂದ್ವಿ. ಹ್ಯಾಪಿ ಮ್ಯಾರಿಡ್ ಲೈಫ್ ಗೈಸ್. ಅಣ್ಣ ಹೇಳ್ದಂಗೆ ಅಣ್ಣ ಮದುವೆಗೆ ಬ್ಲಾಗ್ ತೆಗಿತಾ ಇದ್ದೀನಿ. ಅಣ್ಣಗೆ ಅದೇ ಗಿಫ್ಟ್. ಗೈಸ್ ಕೇಕ್ ಕಟ್ ಮಾಡಿಸಿ ನಾವೇ ತಿಂತಾ ಇದೀವಿ ಎಲ್ರೂ ಸೇರ್ಕೊಂಡು. ಬರೀ ಇಂಥದೆಯಾ. 1 eternity later. ಗೈಸ್ ಇವಾಗ ಎಂಗೇಜ್ಮೆಂಟ್ ನಡೀತಾ ಐತೆ ನೈಟ್. Few moments later. ಗೈಸ್ ಇವಾಗ ತಾನೇ ಎಂಗೇಜ್ಮೆಂಟ್ ಸ್ಯಾರಿ ಅಲ್ಲಿ ನೋಡಿದ್ರೆ ಅಷ್ಟು ಬೇಗ ಮತ್ತೆ ಚೇಂಜ್ ಮಾಡ್ಕೊಂಡು ಬಂದ್ಬಿಟ್ಲು.
ಗೈಸ್ ಇವಾಗ ತಾನೇ ಎಂಗೇಜ್ಮೆಂಟ್ ಸ್ಯಾರಿ ನೋಡಿದೆ, ಅಷ್ಟು ಬೇಗ ಚೇಂಜ್ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದೆ. ಯಾಕೆ ಚೇಂಜ್ ಮಾಡಿದೆ? ಓ ನಾನು ಹೇಳಿಲ್ವಾ ಫೋಟೋ ಶೂಟ್ಗೆ ಮತ್ತೆ ಸ್ಯಾರಿ ಚೇಂಜ್ ಮಾಡ್ಬಿಟ್ಟಿದ್ದಾಳೆ. ಮದ್ವೆ ಬಿಟ್ಟು ಹೋಗ್ತಾ ಇದ್ದಾಳೆ ಅಂತ ಅಳ್ತಾ ಇದ್ದಾಳೆ ಗೈಸ್. ಮದ್ವೆ ಬಿಟ್ಟು ಹೋಗ್ತಾ ಇದ್ದಾಳೆ ಅಂತ ಅಳ್ತಾ ಇದ್ದಾಳೆ ಗೈಸ್. ನೋಡಿ ಎಷ್ಟು ಎಮೋಷನಲ್ ಆಗ್ಬಿಟ್ಟಿದ್ದಾಳೆ ಗೈಸ್. ಮದ್ವೆ ಗಂಡ ಬಿಟ್ಬಿಟ್ಟು ಒಬ್ಳೆ ಬಂದ್ ನಮ್ ಜೊತೆ ಕುತ್ಕೊಂಡು ಮೀಟಿಂಗ್ ಹೊಡಿತಾ ಇದ್ದಾಳೆ ನೋಡಿ. ವೆರಿ ಇಂಟ್ರೆಸ್ಟಿಂಗ್. ಗೈಸ್ ಟೈಮ್ ಬಂದ್ಬಿಟ್ಟು 2:00. ಇವಾಗ ಬಳೆ ಹಾಕ್ಸ್ಕೊತಾ ಇದ್ದೀವಿ ಗೈಸ್. ನಮ್ಮ ಬ್ರೈಡ್ಗೆ ಅರ್ಶನ ಹಾಕ್ತಾ ಇದ್ದಾರೆ ಬೆಳಿಗ್ಗೆನೆ ನೋಡಿ ಗೈಸ್. ಮದುವೆ ಹೆಣ್ಣು ಮದುವೆ ಕಂಡು ರೆಡಿ, ಇವಾಗ ಫುಲ್ ಎಲ್ಲ ಹೋಗ್ತಾ ಇದೀವಿ, ರೆಡಿ ಆಗಿದ್ದೀವಿ. ಅವ್ರು ಹೋಗಿದ ತಕ್ಷಣ ನಾವು ನೆಕ್ಸ್ಟ್ ಗೈಸ್. ಗೈಸ್ ನಮ್ಮ ಟ್ರಿಪ್ ಬಂತು, ಸೊ ಇವಾಗ ಎಲ್ಲರೂ ನಾವು ಹೋಗ್ತಾ ಇದ್ದೀವಿ ಗೈಸ್. ನೋಡಿ ಗೈಸ್ ನಮ್ಮ ಬ್ರೈಡ್ ಅಳ್ತಾ ಇದ್ದಾಳೆ. ಬ್ರೈಡ್ ಫ್ರೆಂಡ್ ಕ್ರೈಯಿಂಗ್ ಗೈಸ್. ಇಟ್ಸ್ ಓಕೆ ನಮ್ಮ ಜೊತೆನೇ ಇರ್ತಾಳೆ ಗೈಸ್. ನಾನೇ ಸೀರೆ ಹೊಡ್ಸಿದ್ದು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಸೊ ನೈಟ್ ಪೂರ್ತಿ ಮಲಗಿಲ್ಲ, ಇವಾಗ ಡೇ ಹೆಂಗೋಯ್ತು ಅಂತ ನಿಮಗೆ ಗೈಸ್ ಅಟೆನ್ಷನ್. ಎಲ್ಲರನ್ನೇ ನೋಡ್ಕೊಂಬೇಡಿ, ಎಲ್ಲರೂ ಫೀಲ್ ಆಗ್ತಾರೆ ಮತ್ತೆ ನೋಡ್ಸಿಲ್ಲ ಅಂದ್ರೆ. ನಮ್ದೆಲ್ಲ ಒಂದು ರೌಂಡ್ ನಿದ್ದೆ ಆಯಿತು. ಮದುವೆ ಫೋಟೋ ಶೂಟ್ ನಡೀತಾ ಇತ್ತು ಗೈಸ್. ಇವಾಗ ಗೈಸ್ ನಮಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಕೇಸರಿ ಬಾತು, ವಡೆ, ಇಡ್ಲಿ, ಪೊಂಗಲ್, ಸಾಂಬಾರ್, ಚಟ್ನಿ ಕೂಡ. ದೋಸೆ, ಇಡ್ಲಿ, ಸಾಂಬಾರ್, ಚಟ್ನಿ. ಗೈಸ್ ಚೌಟ್ರಿನ ಖಾಲಿ ಮಾಡಿಕೊಂಡು ಇವಾಗ ನಾವು ಬ್ಯಾಂಗ್ಳೂರ್ಗೆ ಬರ್ತಾ ಇದ್ದೀವಿ ರಿಟರ್ನ್. ನೋಡಿ ಎಲ್ಲರೂ ಕೃಷ್ಣಗಿರಿಯಲ್ಲಿ ಮಲ್ಕೊಂಡಿದ್ದವ್ರು, ಹೊಸೂರು ಬಂದು ಎದ್ದಿದ್ದೀವಿ ಗೈಸ್. ಬಸ್ ಇಳ್ಕೊಂಡು ಇವಾಗ ಲಂಚ್ ಮಾಡಕ್ ಬಂದಿದ್ದೀವಿ. ನಾವಿಬ್ರು ಚಿಕನ್ ಬಿರಿಯಾನಿ ಆರ್ಡರ್ ಮಾಡ್ಕೊಂಡಿದ್ದೀವಿ ಗೈಸ್. ಅವರಿಬ್ಬರು ಚಿಕನ್ ಮೀಲ್ಸ್ ಆರ್ಡರ್ ಮಾಡ್ಕೊಂಡಿದ್ದಾರೆ. ಅವ್ರು ಮಟನ್ ಬಿರಿಯಾನಿ, ವೆಜ್ ಫ್ರೈಡ್ ರೈಸ್ ಸ್ಪೂನ್ ತರಕ್ಕೆ ಹೋಗ್ಬಿಟ್ಟಿದ್ದಾರೆ. ಸೊ ತಿಂತಾ ಇದ್ದೀವಿ ಗೈಸ್ ಇವಾಗ. ಇವಾಗ ಊಟ ಮಾಡಿಬಿಟ್ಟು ಇವಾಗ ಮನೆಗೆ ಹೋಗೋದೆ ಗೈಸ್. ಬಿಸಿ ಬೇಳೆ ಬಾತ್ಗೆ ಬೂಂದಿ ಹಾಕೊಂಡು ತಿಂದ ಹುಡುಗಿಗೆ ಬಿಸಿ ಕೇಳಂಗ್ ಮಾಡ್ಬಿಟ್ಟು ಗೈಸ್. ಈ ಮ್ಯಾರೇಜ್ ಬ್ಲಾಗ್ ಇಷ್ಟೇ ಗೈಸ್. ಬಾಯ್. ಇವಾಗ ಎಲ್ಲರೂ ಮನೆಗೆ ಹೋಗ್ತಾ ಇದೀವಿ ಅಷ್ಟೇ. ತುಂಬಾ ಥ್ಯಾಂಕ್ಸ್.